ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರೀಮಾ. ನಾನು ಹೇಮಾ. ಇವತ್ತಿನ ರೆಸಿಪಿ ಚಿಕನ್ ಚಾಪ್ಸ್ ವಿತ್ ಪರೋಟ. ತುಂಬ ಟೇಸ್ಟಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು. 15 ಮಿನಿಟ್ಸಲ್ಲಿ ಮಾಡ್ಬೋದು ಇದನ್ನು. ಬ್ಯಾಚುಲರ್ಸ್ ಎಲ್ರಿಗೂ ಯೂಸ್ ಆಗುವಂತಹ ಈಸಿ ರೆಸಿಪಿ ಇದು. ಇಂಗ್ರೀಡಿಯೆಂಟ್ಸ್: ಜೀರಿಗೆ, ಮೆಂತೆ, ಗಸಗಸೆ, ಪೆಪ್ಪರ್, ಏಲಕ್ಕಿ, ಲವಂಗ, ಚಕ್ಕೆ, ಕಸೂರಿ ಮೇಥಿ, ಸ್ಟಾರ್ ಇದಿಷ್ಟು ಯೂಸ್ ಮಾಡ್ಕೊಬೇಕು. ಮತ್ತು ಒಂದು ಬೌಲಲ್ಲಿ 1 ಆನಿಯನ್, 4 ಗ್ರೀನ್ ಚಿಲ್ಲಿ, ಅರ್ಧ ಶುಂಠಿ, 1 ಹಿಡಿ ಬೆಳ್ಳುಳ್ಳಿ, 1 ಬೌಲ್ ಪುದೀನ, 1 ಬೌಲ್ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಇದಾದ ನಂತರ ನೈಸಾಗಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಚೆಂದ ಪೇಸ್ಟ್ ಆಗಬೇಕಿದು. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ತೊಗೊಂಡು 4 ಸ್ಪೂನ್ ಆಯಿಲ್, ನಿಮಗೆ ಯಾವ ಆಯಿಲ್ ಬೇಕೋ ಅದು ಯೂಸ್ ಮಾಡ್ಕೊಳ್ಳಿ. ಅದಾನಂತರ ಸ್ವಲ್ಪ ಕರಿಬೇವು, ಸ್ವಲ್ಪ ಆನಿಯನ್ ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳಿ. ಇದು ಬ್ರೌನಿಷ್ ಕಲರ್ ಆಗೋ ತನಕ ಫ್ರೈ ಮಾಡಿ ಚೆಂದ. ಕೆಂಪು ಬಣ್ಣಕ್ಕೆ ಬಂದರೆ ಸ್ವಲ್ಪ ಟೇಸ್ಟಾಗಿ ಬರುತ್ತೆ. ಆಮೇಲೆ 1/2 kg ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 1/2 kg ಚಿಕನ್ನ ಚೆಂದ ಫ್ರೈ ಮಾಡಿ, ಆಯಿಲಲ್ಲಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತಿದು, ಚೆಂದ ಫ್ರೈ ಆಗಲಿ. ಇದಾದ ನಂತರ ಸ್ವಲ್ಪ ಇದಕ್ಕೆ ಅರಿಶಿಣ ಹಾಕ್ಕೊಬೇಕು. ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. 1 ಸ್ಪೂನ್ ಅರಿಶಿಣ ತೊಗೊಂಡಿದ್ದೀನಿ. ಅರಿಶಿಣ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚಿಕನ್ ಚೆಂದ ಅರಿಶಿಣ ಮಿಕ್ಸ್ ಆಗಬೇಕು. ಅದಾದರೆ ಸ್ಮೆಲ್ ಎಲ್ಲ ಬರಲ್ಲ, ಹಸಿ ವಾಸನೆ ಬರಲ್ಲ ಚಿಕನ್ದು. ಇದಾದಮೇಲೆ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಖಾರಕ್ಕೆ ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಆದರೆ ಅದು ಸ್ವಲ್ಪ ಸಪ್ಪೆ ಇದೆ, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಚೆಂದ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ 2 ಸ್ಪೂನ್ ಕೊತ್ತಂಬರಿ ಪೌಡರ್ ಅಂದರೆ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಇದು ಹಾಕಿ ಚೆಂದ ಫ್ರೈ ಮಾಡಿ. ಇನ್ನೂ ಸ್ವಲ್ಪ ಚಿಕನ್ಗೆಲ್ಲ ಮಿಕ್ಸ್ ಆಗಲಿ, ಮಸಾಲೆ ನಾವೇನೇ ಹಾಕಿದ್ದೀವಿ ಅದೆಲ್ಲ ಚೆಂದ ಮಿಕ್ಸ್ ಆಗಬೇಕು. ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ಫ್ರೈ ಮಾಡಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಲ್ಟ್. ಚೆಂದ ಫ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಬಿಡಿ ಬೇಯಲಿಕ್ಕೆ. ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಆವಾಗ ಇದಕ್ಕೆ ನಾವು ರುಬ್ಬಿರೋವಂತಹ ಮಸಾಲೆನ ಮಿಕ್ಸ್ ಮಾಡಿ ಹಾಕಿ ಚೆಂದ ಮಿಕ್ಸ್ ಮಾಡಬೇಕಿದು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡಬೇಕು, ಬೇಯಲಿಕ್ಕೆ ಬಿಡಬೇಕು. ಚಿಕನ್ ಮಸಾಲೆ ಜೊತೆ ಚೆಂದ ಬೇಯಬೇಕು ಇದು ಸ್ವಲ್ಪ ಹೊತ್ತು. ಚಿಕನ್ ಎಲ್ಲ ಮಸಾಲೆ ಹೀರ್ಕೊಂಡ್ಮೇಲೆ ಈ ಥರ ಡ್ರೈ ಆಗುತ್ತೆ, ಅಲ್ಲಿ ತನಕ ಬೇಯಿಸಬೇಕು. ಡ್ರೈ ಆದ ನೋಡಿ, ಈಗ ಮಸಾಲೆ ಎಲ್ಲ ಚಿಕನ್ಗೆ ಚೆಂದ ಸೆಟ್ ಆಗಿದೆ. ಇವಾಗ ನಾನು ಈ ಚಿಕನ್ ಚಾಪ್ಸ್ನ ಪರೋಟ, ಆನಿಯನ್ ಮತ್ತು ಲೆಮನ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಟೇಸ್ಟ್ ಮಾಡಲಿಕ್ಕೆ, ತುಂಬ ಚೆನ್ನಾಗಿದೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ.